ಗೈಸ್ ಮಸಾಲ ತಿನ್ಸೋಕ್ಕೆ ಸ್ಪೂನೇ ಕೊಟ್ಟಿಲ್ಲ ಹುಡುಗ. ಛೇ ಪಾಪ ಮರ್ತ್ಕೊಬಿಟ್ಟವನೆ ಗೈಸ್. ಗೈಸ್ ನಮ್ಮ ಅಪ್ಪಂಗೆ ಇದ್ರಲ್ಲಿ ಹಾಕ್ಕೊಟ್ಟಿದ್ದೀನಿ ಚಿಕ್ಕ ಬಟ್ಲಲ್ಲಿ, ನನ್ನ ತಂಗಿಗೆ ಇದ್ರಲ್ಲಿ ಹಾಕೊಂಡಿದ್ದೀನಿ ಇನ್ನೊಂದು ಬಟ್ಲಲ್ಲಿ, ದೊಡ್ಡ ಬಟ್ಲಲ್ಲಿ. ಗೈಸ್ ಮಸಾಲ ಇದು ಲಾಸ್ಟ್ನೇ ತುರ್ತು ಗೈಸ್. ಎಲ್ಲ ತಿನ್ಸಾಯ್ತು, ಎಲ್ಲನೂ ಪೂರ್ತಿ ಬೇಡ ಅಂತವಳೆ. ಏಕ ಖಾರ ಅಂತ ಏನೋ ಗೈಸ್, ಖಾರ ಇದ್ರೆ ಸರಿ ಗೈಸ್. ಖಾರ ಇದು ಮಾಡ್ತಾವಳೆ ಗೈಸ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು, ಮತ್ತು ಕೆಲಸಕ್ಕೆ ಸುಮಾರು ದಿವಸ ಆಗ್ಬಿಟ್ಟೈತೆ ಹೋಗಿ. ಮತ್ತು ಈ ಶುಕ್ರವಾರ 7,500 ರೂಪಾಯಿ ದುಡ್ಡು ಕಟ್ಟಬೇಕು. ಇನ್ನೂ ದುಡ್ಡು ಬೇರೆ ಅಡ್ಜಸ್ಟ್ ಆಗಿಲ್ಲ, ಅದರಿಂದ ಕೆಲ್ಸಕ್ಕೆ ಹೋಗ್ಬೇಕು. ಈಗ ಇವತ್ತು ಮಂಗಳವಾರ, ಬುಧವಾರ, ಗುರುವಾರ ಕೆಲಸ ಮಾಡಿದ್ರೆ 3 ದಿನ ಕೆಲಸ ಮಾಡ್ಬೋದು. ಅದರಲ್ಲೂ ಸ್ವಲ್ಪ ದುಡ್ಡು ಇಸ್ಕೊಂಡು ಸಂಘ ಕಟ್ಕೋಬೋದು. ಮತ್ತು ಗೈಸ್ ನನ್ನ ತಂಗಿ ಇನ್ನೂ ಎದ್ದೇ ಇಲ್ಲ. ಟೈಮ್ ನೋಡಿದ್ರೆ 8:15 ಆಗಿ ಬಂದೈತೆ ಗೈಸ್, ಇನ್ನೂ ಎದ್ದೇ ಇಲ್ಲ. ಅವಳನ್ನ ಯಾವಾಗಲೂ ಏಳ್ಸೋಕ್ಕೆ ನಾವೇ ಏಳ್ಸೋಕ್ಕೊಂದು ಆಳು ಅಂತಾರಲ್ಲ, ಹಂಗೆ ಆಗ್ಬಿಟ್ಟೈತೆ ಗೈಸ್. ಬೇಗ ಎದ್ದೇಳಲ್ಲ, ಯಾವಾಗಾರ ಅಪರೂಪ ಎದ್ದೇಳೋದು. ಒಂದೊಂದು ಸಾರಿ ನನಗಿಂತ ಮುಂಚೆನೇ ಎದ್ಬಿಟ್ಟಿರ್ತಾಳೆ, ಒಂದೊಂದು ಸಾರಿ ಎದ್ದೇಳೋದೇ ಇಲ್ಲ. ಟೈಮ್ ಆಗಿದ್ರು 9 ಗಂಟೆ ಆಗಿದ್ರು ಎದ್ದೇಳಲ್ಲ, 10 ಗಂಟೆ ಆಗಿದ್ರು ಎದ್ದೇಳಲ್ಲ. ಅದಕ್ಕೆ ನಾವು ಎದ್ದೇಳಿಸ್ಬೇಕು. ಇಲ್ಲಾಂದ್ರೆ ಎದ್ದೇಳಿಸ್ಲಿಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಇರ್ತಾಳೆ. ಮತ್ತು ಮನೇಲಿ ಅಡುಗೆ ಏನು ಮಾಡಿದ್ದಾರೋ ಅಂತ ಗೊತ್ತಿಲ್ಲ. ನಮ್ಮವ್ವ ಮಾಡಿರೋದು, ನಮ್ಮವ್ವ ಅಪ್ಪ ಇಬ್ಬರೂ ಅಂಗಡಿಲ್ಲ ಅವರೇ. ಮತ್ತು ಗೈಸ್ ಕುಕ್ಕರಲ್ಲಿ ಏನೋ ಮಾಡಿ ರೈಸ್ ಮಾಡ್ಬಿಟ್ಟು ಹೋಗೋರೆ. ಮೋಸ್ಟ್ಲಿ ಇಲ್ಲಿ ಸಾಂಬಾರು ಇರ್ಬೋದು. ಸಾಂಬಾರು ಒಂದು ಸ್ವಲ್ಪ ಐತೆ. ನಮ್ಮ ಮನೇಲಿ ನಮ್ಮವ್ವನ ನಂಬ್ಕೊಂಡ್ರೆ ಹಿಂಗೆ ಆಗೋದು ಗೈಸ್. ಸಾಂಬಾರು ಒಂದು ಸ್ವಲ್ಪ ಮಾಡೈತೆ. ಸಾಂಬಾರು ಸ್ವಲ್ಪ ಇವಾಗ ಮಾಡಿಲ್ಲ ಸದ್ಯಕ್ಕೆ, ಅದು ನೆನ್ನೆ ಬೆಳಿಗ್ಗೆ ಮಾಡಿರೋದು, ಅದನ್ನೇ ಮುಳುಗಿರೋದು ಗೈಸ್. ನೋಡಿ ಈಗ ರಗ್ಗಿಯಾದ್ರು ಎದಳ್ಸಿದ್ರು, ಮೇಕ್ ಮಾತ್ರ ಎದಳಲ್ಲ ಇವಳು. ಮೇಕ್ ಎದಳದೆ ಒಂದು ಅರ್ಧ ಗಂಟೆ ಆಯ್ತದೆ. ಅದೇನು ಇವತ್ತು ಮಾಡ್ಕೊಂಬನಿಕೊಂಡಳು ಕಾಣಿ. ಅದು ನೋಡಿ ಯಾವ ಥರ ಬಂದ್ಗಳು ಎದಳು ಮೇಕ ಎದ್ದಳು ಇದ್ದಳು. ಗೈಸಿಗೆ ನೋಡಿ ಇವೆಲ್ಲ ಬಿದ್ದವೆ, ಇವೆಲ್ಲನೂ ಮಡ್ಸಾಕ್ಬೇಕು ಅಂತ ಜ್ಞಾನ ಇಲ್ಲ ನನ್ನ ತಂಗಿಗೆ. ಮನೇಲಿ ಕೆಲಸಗಳು ಪೈಪ್ಗಳೆಲ್ಲ ಈ ಥರ ಬಿದ್ದೈತೆ. ಮತ್ತು ಹೀಟ್ರ್ ಸ್ವಿಚ್ ತೆಗೆದು ಮಡ್ತೀವಿ ಗೈಸ್. ಮಿಸ್ ಆಗಿ ಅವಳು ಏನಾರ ಮುಟ್ಬಿಟ್ಟಳು ಅಂತ ನಮ್ಮ ಅಪ್ಪನೂ ಹೇಳ್ತಿತ್ತು, ಅದಕ್ಕೆ ತೆಗೆದು ಮಡಗಿದ್ದೀವಿ. ಮತ್ತು ಗೈಸ್ ಇವಾಗ ಮುಖ ತೊಳ್ಕ ರೆಡಿ ಆಗಬೇಕು ಕೆಲಸಕ್ಕೆ ಹೋಗೋಕ್ಕೆ. ಇವತ್ತಿನ ಕೆಲಸ ಬಂದು ತೆನ್ಸಿಗೊಪ್ಪಳ ಹತ್ರ ಹೋಗ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಮಾಮೂಲಿ ಡೋರ್ ಸರ್ವಿಸ್, ಕಿಟಕಿ ಚೌಕಟ್ಟು ಕೆಲಸಗಳು ಇರ್ತವೆ, ಮಾಡ್ಕೊಂಡು ಬರಬೇಕು. ಸಾಯಂಕಾಲ 6 ಗಂಟೆ ಆಯಿತು, ಅಲ್ಲಿ ಗಂಟ 7 ಗಂಟೆ ಆಯಿತು ಅಂದರೆ ಮನೆ ಹತ್ರ ಬರೋ ಗಂಟ ಕೆಲಸ ಎಲ್ಲ ಮುಗಿಸಿ ಇವಾಗ ಹೋದ್ರೆ. ಮತ್ತು ಗೈಸ್ ನಮ್ಮ ತಾಯಿ ಇವಾಗ ಬಂತು ರಗ್ಗೆಲ್ಲನೂ ಮಡಿಸಿ ಇದಾಗ್ತಾವ್ರೆ. ನನ್ನ ತಂಗಿ ಇನ್ನೂ ಎದಳ್ತಾನೆ ಇಲ್ಲ ಗೈಸ್. ಮಂಚ ಬಿಟ್ಟು ಯಾಕೋ ಎದಳ್ತಾಳ, ಮ್ಯಾಂಗ್ಲೆಟು ಥರ ಕಚ್ಕೊಬಿಟ್ಟವಳೆ ಮಂಚನ, ಇನ್ನೂ ಎದಳ್ತಿಲ್ಲ. ನಮ್ಮ ತಾಯಿ ಎಲ್ಲನೂ ಎತ್ತಾಗ್ತೈತೆ ರಗ್ಗೆಲ್ಲನೂ. ಮತ್ತು ಗೈಸ್ ನಾನು ಅಡುಗೆ ಮನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ನಲ್ಲ ಆಗಲೇ, ನೋಡಿ ಯಾವ ಥರ ಮಡಿಕೊಬಿಟ್ಟವ್ರೆ. ಎಲ್ಲ ನೀಟಾಗಿ ಜೋಡಿಸಿದ್ದೆಲ್ಲನೂ ಆಗಲೇ ಚಿದ್ರಪಿದ್ರಿ ಆಗ್ಬಿಟ್ಟೈತೆ. ಒಳ್ಳೆಣ ಎಲ್ಲ ಐತೆ ನೋಡಿ, ಇಲ್ಲೆಲ್ಲ ಹೆಂಗೆ ಬಿದ್ದೈತೆ. ಇದೆಲ್ಲ ನಮ್ಮ ತಾಯಿ ಮಾಡಿರೋದು ಗೈಸ್. ನೀಟಾಗಿ ಅದಕ್ಕೋ ಹಿಂಗೆ ಮಾಡಿದೆ. ಅಲ್ಲಿ ನೋಡಿ ಗೈಸ್, ರಗ್ಗು ಕೊಡ್ತಿಲ್ಲ ನನ್ನ ತಂಗಿ ಎತ್ತಾಕಕ್ಕೆ, ಮಡ್ಸಾಕಕ್ಕೆ. ಎದ್ದಳು ಲೆಕ್ಕ, ಎದ್ದಳು ಮೇಕ ಏಕ ಏನಾಯ್ತು? ಗಂಟ್ಲು ನೋವು ಬಂದಿದ್ದ ಗೈಸ್. ನನ್ನ ತಂಗಿಗೆ ಗಂಟ್ಲು ನೋವು ಅಂತ ಇದು ಅವಾಗ ಒಂದು ತಿಂಗ್ಳಿಗೆ 2 ತಿಂಗ್ಳಿಗೊಂದ್ಸರಿ ಇದೊಂದು ಬರ್ತದೆ ಅವಳಗೆ ಕಾಟ ಕೊಡೋಕೆ. ಆಯಿತು, ಸಾರಲ್ಲಿ ಊಟ ಮಾಡಿಸಿ. ಅದಕ್ಕೆ ನೀನು ಅಡುಗೆ ಮನೆ ಎಲ್ಲ ತಿರುವಂಗೆ ಎಲ್ಲ ಹಾಳು ಮಾಡಿದೆ. ಹಾಂ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಬಿಟ್ಟು ಬಟ್ಕೊಳ್ಳ ಕುಸಿಟ್ಬಿಟ್ಟು ಈಗ ಸ್ನಾನ ಮಾಡಕ ಇದು ಮೈ ತಗೋಬತ್ತೀಗ ದೀಪ ಕಸಕ ಗೈಸ್. ದೀಪ ಕಸ್ಬೇಕಂತ ಸ್ನಾನ ಮಾಡ್ಕೊಂಡು ಈ ಮನ್ಲಿಗೆ ನೋಡಿ ಇಲ್ಲೇ ಮುಡ್ಗೋರ. ಈ ಮನ್ಲಿಗೆ ಯಾಕವ ಇದು ಯಾರ್ದವ? ಇದು ಯಾರ ಇದು? ಈ ಮನ್ಲಿಗೆ ಯಾರು ತಗೊಂಡಿದ್ದು? ಒಂದು ಕೊಟ್ಟೆಲ್ಲ ತಗೋಗಿ ನೋಡಿ. ಅಕ್ಕಿ ಮೇಲೆ ಮುಚ್ಚಿದೆ ಅವತ್ತು, ಎಲ್ಲನೂ ತೆಗ್ದು ಹೆಂಗಿಟ್ಟವ್ರೆ. ಮುಚ್ಚಲ್ಲ ಗೈಸ್. ಬಾಕ್ಸ್ ಒಂದಿಕ್ಕ, ಇದೊಂದಿಕ್ಕ, ಇವೆಲ್ಲನೂ ನೋಡಿ ನೀಟಾಗಿ ಆ ಥರ ಎತ್ತಿ ಕಟ್ಟಿ ಮಡಿಕೊಟ್ಟಿದ್ದೆ. ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಗೈಸ್ ಎತ್ತು ಮಾಡ್ತಾ ಇರೋದು. ಇಲ್ಲ ಅಂತಿದ್ರೆ ಜೂಮ್ ಎತ್ತಿ ಮಾಡಿಬಿಟ್ಟು ಬಾಕ್ಸ್ ಮೇಲೆ ಮುತ್ತಿನಿಲ್ಲ ಏನವ ಗೈಸ್. ಇದೇನಿದು
ಕರ್ಬೇವು ಸೊಪ್ಪು ನೋಡಿ ಗೈಸ್ ಎಲ್ಲ ಒಣಗಿ ಹೆಂಗಾಗೈತೆ ಏನ ಏನೋ ಒಣಗಿದ್ರೆ ಹಿಡಿಯಲ್ವಾ ಸಿಡಿಯಲ್ವಾ ಹಸಿ ಹಾಕಿದ್ರು ಹಂಗ ಸಿಡಿದು ಬಿಡದ ಗೈಸ್ ಮೋಸ್ಟ್ಲಿ ಅವತ್ತು ಹಸಿ ಹಾಕಿದ್ಕೆ ಅದೇ ಇದು ಕರೆಕ್ಟ್ ಆಗಿರ್ಬೋದು ಯಾಕಂದ್ರೆ ಅವತ್ತು ಹಸಿ ಹಾಕಿದಾಗ ಚಟ್ರಪಟ್ಟ ಅಂತ ಸಿಡಿದ್ಬಿಡ್ತು ಅದಕ್ಕೆ ಈ ಥರ ಒಣಗಿಸ್ಕೊಂಡು ಮಡಿಕೊಳ್ಳೋದ ನೋಡಿ ಗೈಸ್ ನೋಡಿ ಹೆಂಗ್ ಮಡಿಕೊಂಡವ್ರೆ ಎಲ್ಲ ಒಣಗೋಗ್ಬಿಟ್ಟೈತೆ ಆದ್ರೂ ಹಸಿದೆ ಹಾಕಕ್ಕೆ ಚಂದ ನನ್ಗೆ ಅಡುಗೆಗೆ ಗೈಸ್ ಇದು ನನ್ನ ತಂಗಿ ಆಸ್ತಿ ಇದು ಅವಳಿಗೆ ಬುಕ್ಕೆ ಅವಳ ಆಸ್ತಿ ಗೈಸ್ ಜಾಮಿಟ್ರಿ ಬಾಕ್ಸು ಮತ್ತು ಯಾಕಿದು ರವಿಚಂದ್ರನ್ ಇದೆಲ್ಲ ಫೋಟೋ ಸಿಕ್ಬಿಟ್ಟೈತೆ ಎತ್ ಮಡಿಕೊಂಬಿಟ್ಟವಳೆ ಎಲ್ಲ ಫಿಲಮ್ದು ಅವಳ ಬ್ಯಾಗ್ ನೋಡಿ ಎಲ್ಲ ಐತೆ ಬೀಗ ಹಾಕ ಮಡಿಕೊಂಡವಳೆ ಗೈಸ್ ನನ್ನ ತಂಗಿ ಕಲ್ತಿರೋದೆಲ್ಲ ಅವ್ರ ಅಪ್ಪನ ಬುದ್ಧಿನ ಗೈಸ್ ಯಾಕಂದ್ರೆ ನಮ್ಮ ಅಪ್ಪನೂ ಟ್ರಿಂಕ್ ಇದು ನಮ್ಮ ಅಪ್ಪನ ಟ್ರಿಂಕ್ ಗೈಸ್ ಇದಕ್ಕೂ ಬೀಗ ಹಾಕ ಮಡಿಕೊಂಡೈತೆ ನಮ್ಮಪ್ಪ ಅದಕ್ಕೆ ಅವಳು ಬ್ಯಾಗ್ಗೆ ಬೀಗ ಹಾಕೊಂಡವಳೆ ಮತ್ತೆ ಗೈಸ್ ಟೈಮು 9 ಗಂಟೆ ಆಗ್ಬತ್ತು ನಾನು ಇಲ್ಲಿ 8:45ಗೆ ಬಿಟ್ರೆ ಒಳ್ಳೇದು ಅಲ್ಲಿಗೆ ಹೋಗೋ ಗಂಟ 9:30 ಅಷ್ಟರಲ್ಲಿ ಸ್ಪಾಟಲ್ಲಿ ಇರಬೇಕು ಕೆಲಸಕ್ಕೆ ಈಗ ಮಾಡಿರೋ ಅಡುಗೆ ನಾವು ಊಟ ಮಾಡ್ಕೊಂಡು ನಾನು ಕೆಲಸಕ್ಕೆ ಹೊಂಟೋಯ್ತೀನಿ ಏನ ಯಾರೋ ಬಿಡಿಸಿದ್ದು ಅದೇ ಬಿತ್ಕತ ಗೈಸ್ ಇವ್ರು ಬಿಡಿಸ್ಬಿಟ್ಟು ಅದೇ ಬಿತ್ಕತ್ತು ಅಂತಾರೆ ನೋಡಿ ಎಲ್ಲ ಓದ್ತಿರೋದೆಲ್ಲನು ಈಗ ನಾವು ಓದ್ಬೇಕು ಮತ್ತೆ ಗೈಸ್ ನನ್ನ ಬಟ್ಟೆಗಳೆಲ್ಲ ಇಲ್ಲಿ ಮಡಿಕೊಂಡಿದ್ದೀನಿ ಇವೆಲ್ಲ ಜರ್ಕಿನ್ಗಂತೂ ಇವು 3 ಜರ್ಕಿನು ಇದಂತೂ ದನ ಇದ್ದಂಗೆ ಅದ ಎಮ್ಮೆ ಮಾತ್ರ ಈ ಇನ್ನೊಂದು 2-3 ತಿಂಗಳು ಅದಕ್ಕೆ ಕೆಲಸವೇ ಇಲ್ಲ ಮಳೆಗಾಲಕ್ಕೆ ಅಷ್ಟೇ ಜರ್ಕಿನ್ ಗೈಸ್ ಇವಾಗ ಏನಾರು ಇವನ್ನ ಹಾಕೊಂಡ್ಬಿಟ್ರೆ ಇವಾಗ ಮೈ ಮೇಲಿರೋ ಬಟ್ಟನೆ ಕಿತ್ತಿ ಅಷ್ಟು ಅನಿಸ್ತೈತೆ ಅಷ್ಟು ಜಗೆ ಈ ಟೈಮಲ್ಲಿ ಏನಾರ ಜರ್ಕಿನ್ ಹಾಕೊಂಡ್ಬಿಟ್ರೆ ಭಾರಿ ಏನೂ ಇಲ್ಲ ಸುತ್ತೋಗ್ಬಿಡ್ಬೇಕಾಯ್ತದೆ ಗೈಸ್ ಮಂಚದ ಮೇಲೆ ಕಸ ಗುಡ್ಸ್ಕೋಬೇಕು ನನ್ನ ತಂಗಿ ಎಲ್ಲ ಎದಳ್ತಾನೆ ಇಲ್ಲ ಗೈಸ್ ಏನ ಓ ಅವಳೇ ಎತ್ತಾಗ್ತಾವಳೆ ಗೈಸ್ ನಮ್ಮವ್ವ ಎತ್ತಾಗ್ತೀನಿ ಅಂದ್ರೆ ಬೇಡ ಅಂದ್ಲು ಈಗ ಅವಳೇ ಎತ್ತಾಗ್ತಾವೆ ನೀಟಾಗಿ ಕಸ ಗುಡ್ಸ್ಕೊ ಧೂಳು ಜಾಸ್ತಿ ಅದಲ್ಲಿ ಗೈಸ್ ಬಿತ್ಕೊಂಡಿರೋದೆಲ್ಲನೂ ನೀಟಾಗಿ ಜೋಡಿಸ್ತೆ ಮನ್ಲಗ ಇವು 3 ಮನ್ಲಗ ಇಲ್ಲಿ ಒರ್ಗಿಸೋದು ಅದನ್ನ ಒಂದು ಜಾಗ ಇಲ್ಲ ಅದಕ್ಕೆ ನೀಟಾಗಿ ಎತ್ ಮಾಡ್ಕ ಜಾಗ ಎಲ್ಲಿ ಪಟ್ಟಿ ನಂಗೆ ಹೊಡಿನವ ತಲೆ ಹೊಡಿತಾ ಆ ಥರ ಮಡಗಿದ್ರ ಇಲ್ಲೇನಾರ ಮಾಡ್ಬೇಕಾಯ್ತು ಅಷ್ಟೇ ಮನ್ಲಗ ಹಾಕಕ ಹಾ ಗೈಸ್ ಮತ್ತೆ ಕೆಲ್ಸಕ್ಕೆ ಕೊಡ್ತಾ ಇದ್ದೀನಿ ಮತ್ತೆ ನಮ್ಮ ಪೆಟ್ಟಿ ಅಂಗಡಿಲಿ ನಮ್ಮವ್ವ ಇಲ್ಲೇ ಕೂತೈತೆ ಅಂಗಡಿ ಹತ್ರ ನನ್ನ ತಂಗಿನೂ ಇಲ್ಲೇ ಬಂದು ನಿಂತವಳೆ ನಮ್ಮ ಅಪ್ಪ ಅದು ಎಲ್ಲಿಗೋ ನಡ್ಕೊಯ್ತೈತೆ ಗೈಸ್ ತೊಣೆ ಹಿಡ್ಕೊಂಡು ಎಲ್ಲ ಹೋಯ್ತೈತೆ ಸುತ್ತಾಡ್ಕೊಬರೋಣ ಅಂತ ಅಂಗಡಿಯಲ್ಲಿ ಕೂತು ಬೇಜಾರಾಗಿರ್ತದಲ್ಲ ಅವಾಗ ಆ ಥರ ಓಡಾಡೋಕೆ ಹೋಯ್ತದೆ ಈಗ ನಾನು ಕೆಲ್ಸಕ್ಕೆ ಹೋಯ್ತಾಯಿದ್ದೀನಿ ಇನ್ನು ಹೋದ್ರೆ ಬರೋದೇ ಸಾಯಂಕಾಲ 7 ಗಂಟೆಗೆ ಇನ್ನು ಇವಳು ಮುಖನೇ ತೊಳ್ದಿಲ್ಲ ಕೂತಾಳ ಏನು ಮುಖ ತೊಳ್ತಿದ್ದೆ ಸರಿ ಗೈಸ್ ಈಗ ಹೊರಡುವ ಸಮಯ ಕೆಲಸಕ್ಕೆ ಸರಿ ಬತ್ರೆ ಮತ್ತು ಗೈಸ್ ಕೆಲ್ಸಕ್ಕೆ ಬಂದು ಮಧ್ಯಾಹ್ನ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಏನಪ್ಪ ಊಟ ಎಲ್ಲ ಮಾಡ್ಕೊಂಬಂದೆ ಈ ಟೈಮಲ್ಲಿ ಒಂದು ಅರ್ಧ ಗಂಟೆ ಫ್ರೀ ಇರ್ತದೆ ನಮಗೆ ಮತ್ತು ಗೈಸ್ ನಮ್ಮ ಕೆಲಸ ಏನು ಅಂದರೆ ಇಲ್ಲಿ ಬಿದ್ದಿರೋ ಸಟ್ರಸ್ಗಳು ವಿಂಡೋಗಳೆಲ್ಲ ನಮ್ಮವೇ ಇವೆಲ್ಲನೂ ಪಿನ್ ಹಾಕ್ತಾಯಿದ್ದೀವಿ ನನ್ನ ಜೊತೆ ಇನ್ನೂ 3 ಸೀಟ್ ಅವ್ರೆ ನಮ್ಮ ಪುಡ್ಸಮ್ಮಣ ದಿನೇಶ್ ಅಣ್ಣ ನಮ್ಮ ಮಾವ ಮತ್ತು ಗೈಸ್ ಇವತ್ತಿನ ಕೆಲಸ ಏನು ಅಂದರೆ ಇವೆಲ್ಲ ಪಿನ್ ಹಾಕಬೇಕು ಇವೆಲ್ಲ ನಮ್ಮವೇ ಇವೆಲ್ಲ ಪಿನ್ನು ಹಾಕಾಗೈತೆ ಇವಕ್ಕೆಲ್ಲ ಹಾಕಬೇಕು ಬರೀ ಒಂದು ಸ್ವಲ್ಪ ಹಾಕಿದ್ದೀವಿ ಬೆಳಗ್ಗೆಯಿಂದ ಫುಲ್ಲು ಕೆಲಸ ಆಗೈತೆ ಮತ್ತು ಇವತ್ತು ಇವೆಲ್ಲ ಪಿನ್ ಹಾಕ್ಬಿಟ್ಟು ಬಪ್ಪಿಂಗ್ ಇಟ್ಬಿಡೋದೆ ಇವತ್ತಿನ ಕೆಲಸ ನಮ್ಮ ಪುಡ್ಸಮ್ಮಣ ಪಿನ್ ಹಾಕ್ತಾವನೆ ಊಟ ಮಾಡೋಕ್ಕೆ ಹೋಗೋರೆ ಬರ್ತಾರೆ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಮತ್ತು ಗೈಸ್ ಕೆಲಸದ ಏರಿಯಾ ಬಂದು ಅದೇ ಸಿದ್ದರಾಮಯ್ಯನ ಮನೆ ಹತ್ರ ಸಿದ್ದರಾಮಯ್ಯನ ಮನೆ ಏರಿಯಾ ಇದೆ ಗೈಸ್ ಏರಿಯಾ ಬಂದು ಸಾರದೇವಿ ನಗರ ಮತ್ತು ಇಲ್ಲೇ ಸಿದ್ದರಾಮಯ್ಯ ಮನೆ ಅಲ್ಲಿ ಅಲ್ಲಿ ಕಾಣ್ತಿರೋದು ಸಿದ್ದರಾಮಯ್ಯ ಮನೆ ಗೈಸ್ ಆ ಮನೆ ಇಲ್ಲೇ ಕೆಲಸ ಮಾಡ್ತಿರೋದು ಪಕ್ಕದಲ್ಲೇ ನಿಮ್ಗೆ ನೋಡಿ ಈ ಮಿಲ್ಲಲ್ಲೇ ಕೆಲಸ ಮಾಡ್ತಿರೋದು ಎಲ್ಲ ಕೆಲಸ ಮಾಡ್ತಾರೆ ಇಲ್ಲಿ ಕೂತಿರೋರು ನಮ್ಮ ಮಾವಾಗ ಯಾಕೆ ಕರ್ಕಿಟ್ಟು ಕಟ್ಕೊಬಿಟ್ಟವ್ರೆ ಬಾಯಿಗೆ ಇನ್ನೂ ಊಟ ಮಾಡಿಲ್ಲ ಅನ್ಸುತ್ತಾ ಇನ್ನೂ ಊಟ ಮಾಡಿಲ್ಲ ಇವರು ನಮ್ಮ ಅಣ್ಣವ್ರು ಊಟ ತಗೊಬರ್ತಾರೆ
ಮತ್ತು ಗೈಸ್ ನಮ್ಮ ಪುಟ್ಸಮ್ಮಣ ಎಲ್ಲ ಪಿನ್ ಹಾಕ್ತಾವನೆ ಸೆಟ್ರಸ್ಗೆ. ಬೆಳಿಗ್ಗೆಯಿಂದ ಹಾಕ್ತಾವನೆ ಗೈಸ್. ಬೆಳಿಗ್ಗೆಯಿಂದ ಆಗ್ತದೆ, ಯಾವಾಗಿಂದ ಆಗ್ತದೆ? ಹಾಂ, ನಿನ್ನೆಯಿಂದಲ್ಲ ಗೈಸ್, ಒಂದು ವರ್ಷದಿಂದನೂ ಹಾಕ್ತಾವ್ರೆ. ಇದೇ ಜಾಗದಲ್ಲಿ ಕೂತ್ಕೊಂಡು ಒಂದು ವರ್ಷದ ಟೈಮ್ ತಗೊಂಡವ್ರೆ ಹಾಕೋಕ್ಕೆ. ಮತ್ತು ಗೈಸ್ ನಮ್ಮ ದಿನೇಶ್ ಅಣ್ಣವರು ಅವ್ರಿಗೆ ನಮ್ಮ ಪುಟ್ಸಮ್ಮನಿಗೆ ಪೇವಿಕಲ್ ಹಾಕಿ ಕೊಡ್ತಾವ್ರೆ ಫ್ರೇಮ್ಗಳಿಗೆಲ್ಲ. ನಮ್ಮ ಮಾವ ಅಲ್ಲಿ ನಿಂತವ್ರೆ, ಅಲ್ಗಡ್ಡ ಡಿಸೈನ್ ಎಲ್ಲ ಕಳಿಸ್ತವ್ರೆ. ನಮ್ಮ ಪುಟ್ಸಮ್ಮನ ನೋಡಿ ಗೈಸ್, ಸ್ವಲ್ಪ ಸ್ಟೈಲಾಗಿ ಡಿಮಿನೇಷನ್ ಬಿಡ್ತಾ ಇರೋದು. ಹಾಂ, ಇದು ಮೂಲ ಕುಯ್ಕೊಂಡು ಪೆನ್ ಹಾಕಿ ಪಿನ್ನ ಮೂಲ ಕೂಡಿ ಪೆವಿಕಲ್ ಹಾಕಿ ಪಿನ್ನನ್ನು ಕುಯ್ಕತಾರ ಅಂತಾನು. 3 ಕೆಲಸ ಮಾಡ್ತಾರ. ಮೂಲ ಕೂದು ಪೆವಿಕಲ್ ಹಾಕಿ ಪಿನ್ನನ್ನು ಕುಯ್ತಾ ಇರೋದು. ಗೈಸ್ ನೋಡಿ, ನಾವು ಒಂದು ಕೆಲಸ ಮಾಡಕ್ಕೆ ಹೇಳ್ತಾವೆ, ಅವರು 3 ಕೆಲಸ ಮಾಡ್ತಾವ್ರೆ. ನಮ್ಮ ದಿನೇಶ್ ಅಣ್ಣವರು ನಮ್ಮ ಪುಟ್ಸಮ್ಮನೆ ಎಲ್ಲ ಸೆಟ್ರಸ್ ಮೇಲೆ ಕೂತ್ಕೊಂಡು ಪಿನ್ ಹಾಕೋರು. ನೀನಣ್ಣ ಸೈಡ್ ಕೂತ್ಕೊಂಡು ಪಿನ್ ಹಾಕ್ತಿದೆ. ಹಾಂ, ಅಲ್ಲಿ 3 ಕೆಲಸ ಮಾಡ್ತಾವ್ರ. ನೀನು ನೋಡ್ರೆ ಒಂದು ಕೆಲಸ ಮಾಡೋಕ್ಕೆ ಹೇಳ್ತಿದ್ದಿಲ್ಲ ಹೇಳೋಣ. ಗೈಸ್ ನಾನು ಮತ್ತೆ ಇಷ್ಟೊತ್ತು ಗಂಟ ಎಲ್ಲ ಇದನ್ನು ಬೆಣೆ ಅಂತೀವಿ ಗೈಸ್ ನಾವು. ಇದನ್ನೆಲ್ಲ ಕೂದು ಕೊಟ್ಟಿದ್ದೀನಿ. ಕೂದಿ ಆಲ್ರೆಡಿ ಒಂದು ಅರ್ಧ ಬಕೆಟ್ ತುಂಬಿಸಿದ್ದೀನಿ. ಎತ್ಕೊಂಡು ಪಿನ್ ಹಾಕ್ತಾರೆ ನಮ್ಮ ಅಣ್ಣ. ಇನ್ನು ನಮ್ಮ ಕೆಲಸ ಏನು ಅಂದರೆ ಇವನ್ನೆಲ್ಲ ತಗೊಂಡು ಬಿಲ್ಡಿಂಗ್ ಹತ್ರ ಹೋಗ್ಬೇಕು. ಆಟೋ ಬರ್ತದೆ, ಆಟೋಗೆ ತುಂಬ್ಕೊಂಡು ಬಿಲ್ಡಿಂಗ್ ಹತ್ರ ಹೋಗ್ಬೇಕು. ಇದೇನಿದೆ ಕಥಾ? ಎಲ್ಲನೂ ಹೆಂಗೆ ಜೋಡಿಸಿರೋದೆಲ್ಲನೂ ಕಿತ್ಕೊ ಬತ್ತಿದ್ರಿ ನೋಡಿ. ಈಗ ಜೋಡಿಸ್ತೀನಿ. ಒಟ್ಟಿಗೆ ಹಾಕ್ಬಿಡಿ ಒಟ್ಟಿಗೆ ಪೇವಿಕಲ್ ಹಾಕ್ಬಿಡಿ. ಹೆಂಗಿದ್ರು ಬಿಚ್ಕೊಂಡಿತ್ತಲ್ಲ ಹಂಗೆ ನೋಡಿ. ಈಗ ಮೂಲ ಕೊಯ್ಬೇಕಂದ್ರೆ ಇಲ್ಲ, ಆಮೇಲೆ ಬೇಕಾದ್ರೆ ಹಾಕೋಬೋದಾಯ್ತಪ್ಪ. ಪೇವಿಕಲ್ ಹಾಕ್ಬಿಟ್ಟು ಅನ್ಬಿಟ್ಟು ಹಾಕವಂತ. ಹಾಂ, ಅನ್ಬಿಟ್ಟು ಹಾಕವಂತ. ಹಾಂ, ಹಂಗಾಯ್ತು ನಿಂಗೆ ಕಥ. ನಾವು ಒಪ್ಪಲ್ಲ ಅದನ್ನು. ನೀವು ಒಬ್ಬರೇ ಅಲ್ಲ, ನಮಗೂ ಇಷ್ಟ ಆಗಲ್ಲ ಅದು. ಗೈಸ್ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಹೋಗುವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ಓಕೆ ಗೈಸ್ ಇವತ್ತಿನ ಕೆಲಸ ಎಲ್ಲ ಮುಗಿಸಾಯ್ತು. ಯಾಕಣ್ಣ ನಿನ್ಗೇನಾಯ್ತಣ್ಣ? ಗಿಡ ಮಾಡೋದು. ಯಾಕ ನಿನ್ಗೇನಾಯ್ತು? ವಿಡಿಯೋ ಮಾಡೋದು ಚುಚ್ಚುದ್ದ ನಿಂಗೆ? ಏನಾದ್ರು ಎಡದಗಡೆ ಆಲ್ಟ್ಗೆ ಏನಾದ್ರು ಚುಚ್ಚುದ್ದ ಅಂತ? ಹಾಂ, ಯಾಕಣ್ಣ ಯಾಕೆ ಮಾಡ್ಬೇಡ ಅಂತಿದೆ? ನಾನು ನಿನ್ನ ವೀಡಿಯೋ ಮಾಡ್ತಿಲ್ಲ. ನನ್ನ ಪಡೆಗೆ ನಾನು ಕ್ಯಾಮ್ರಾ ಹಿಡಿತಾವ, ನೀನು ಸಿಗ್ತಿದ್ದೆ ವೀಡಿಯೋಗೆ. ನೀನು ವೀಡಿಯೋ ಬರಬೇಡ ಅಷ್ಟೇ. ನೋಡಿ ವೀಡಿಯೋ ಮಾಡ್ಬಾರ್ದು ಅಂತಾರಲ್ಲ, ಏನು ಹೇಳಿ ಈ ಥರ. ಗೈಸ್ ಇವೆಲ್ಲನೂ ಪಿನ್ ಹಾಕಿ ಮತ್ತು ಗೈಸ್ ಡೋರ್ ಡಿಸೈನ್ ತೋರಿಸ್ತೀನಿ ಬನ್ನಿ, ಯಾವ ಥರ ಡೋರ್ ಡಿಸೈನ್ಗಳು ಮಾಡ್ತಿದ್ದೀವಿ ಅಂತ. ಇಲ್ಲಿ ನೋಡಿ, ಇದು ರೂಮ್ ಡೋರು ಗೈಸ್. ಇದೇ ರೂಮ್ ಡೋರು. ಇದನ್ನು ಒಳ್ಳೆ ಮೇನ್ ಡೋರ್ ಮಾಡಿಸ್ಕೊತಾರೆ ಈ ಥರ ಡಿಸೈನ. ರೂಮ್ ಡೋರ್ಗೆ ಸಿಂಪಲಾಗಿ ಮಾಡಿಸ್ಕೊತಾರೆ. ಆದರೆ ಇಲ್ಲಿ ಯಾರೋ ಒಬ್ಬರು ರೂಮ್ ಡೋರ್ಗೆ ಈ ಮಟ್ಟಕ್ಕೆ ಡಿಸೈನ್ ಹಾಕಿಸ್ಕೊಂಡಾರೆ ಗೈಸ್. ಚೆನ್ನಾಗೈತೆ. ಟೀ ಕಲ್ಗಲ್ಲಿ ಮಾಡಿರೋದು. ಈ ಥರ ಮಾಡಿಸ್ಕೊಂಡ್ರೆ ಬಾಳಿಕೆ ಜಾಸ್ತಿ ಬರ್ತವೆ ಗೈಸ್. ಮತ್ತು ಗೈಸ್ ಇವತ್ತಿನ ಕೆಲಸ ಎಲ್ಲ ಮುಗಿಸಿದ್ದೀವಿ. ಈಗ ಮನೆಗೆ ಹೊರಡ್ಬೇಕು ಗೈಸ್. ನಮ್ಮ ಅಣ್ಣ ದೇವ್ರ ಮನೆ ಕಟಾಯಿಸ್ಬಿಟ್ಟು ದೇವ್ರ ಮನೆ ತೋರಿಸ್ಬೋ ಅಂತವ್ರೆ. ಅವನೇ ಜೋಡಿಸಿರೋದು ಗೈಸ್. ಅದಕ್ಕೆ ದೇವ್ರ ಮನೆ ತೋರಿಸು ಅಂತವ್ರೆ. ಇವು ದೇವ್ರ ಮನೆ ಡೋರ್ಗಳು ಗೈಸ್. ಈ ದೇವ್ರ ಮನೆವು ಚೆನ್ನಾಗೈತೆ. ಒಳ್ಳೆ ನೀನೇ ಮಾರ್ಕ್ ಹಾಕಿರೋದಾ? ಗೈಸ್ ಅದಕ್ಕೆ ನಮ್ಮ ಅಣ್ಣ ವೀಡಿಯೋ ಮಾಡು ಅಂತ ಇರೋದು. ನಮ್ಮ ಅಣ್ಣ ಮಾರ್ಕ್ ಹಾಕಿ ಈ ಥರ ಡಿಸೈನ್ ಮಾಡಿದ್ದಾನೆ ಗೈಸ್. ಇವಾಗ ಡೈರೆಕ್ಟು ಊರಿಗೆ ಹೋಯ್ತೀನಿ. ನೀವೆಲ್ಲಿ ಹೋಯ್ತೀರಾ? ಹಾಂ, ಊರಿಗೆ ಹೋಯ್ತೀರಾ? ಇಲ್ಲ ಓದ್ಕೊಂಡು ಊರಿಗೆ ಹೋಯ್ತೀನಿ ಗೈಸ್. ಇವಾಗ ಊರಿಗೆ ಹೊರಡುವ ಸಮಯ ಬಂದಿದೆ. ಓಕೆ, ಲೆಟ್ಸ್ ಗೋ. ಮತ್ತು ಗೈಸ್ ನನ್ನ ತಂಗಿಗೆ ಮಸಾಲ ಪಾರ್ಸಲ್ ಮಾಡಿಸ್ಕೊತಾ ಇದ್ದೀನಿ. ನನ್ನ ತಂಗಿಗೆ ಗಂಟು ನೋವು ಅಂತಿದ್ವಲ್ವ, ಅದಕ್ಕೆ ಮಸಾಲ ಮತ್ತು ಪಾನಿ ಕುಡಿಸೋದ ಅಂತ. ಇವಾಗ ನಾನು ಕೈಕಾಲು ತೊಳಿಬೇಕು. ಕೈಕಾಲು ಕೆಲಸದಿಂದ ಬಂದಿರೋದು ಎಲ್ಲ ಧೂಳಾಗಿದ್ದೀನಿ. ಕೈಕಾಲು ತೊಳೆದ್ಬಿಟ್ಟು ನಾನೇ ಮಸಾಲ ತಿನ್ನಿಸ್ತೀನಿ. ನನ್ನ ತಂಗಿಗೆ ತಿನ್ನಿಸ್ಕೊಟ್ಬಿಡ್ತೀನಿ. ಯಾಕಂದರೆ ಅವಳು ತಿನ್ನೋದು ಈಗ ಎಷ್ಟು ಟೈಮು 6:30. ಅವಳು 7:30 ಮಾಡಾಕ್ಬಿಡ್ತಾಳೆ ಒಂದು ಮಸಾಲೆ ತಿನ್ನೋದನ್ನೇ. ಅದಕ್ಕೆ ನಾನು ತಿನ್ನಿಸ್ಬಿಡ್ತೀನಿ. ಒಂದೇ ಮಸಾಲೆ ತಂದಿರೋದು. ನಮ್ಮ ಅಪ್ಪ ಇಲ್ಲೇ ಐತೆ. ಅವಳಿಗೆ ತಿನ್ನಿಸ್ತಾ ಇದ್ರೆ ನಮ್ಮ ಅಪ್ಪ ನೋಡ್ಬೇಕಾಯ್ತದೆ, ಅದೊಂದು ಬೇಜಾರು. ನನ್ನ ಹತ್ರ ಅಮೌಂಟ್ ಇದ್ದಿದ್ದು ಅಷ್ಟೇ. ಅದಕ್ಕೆ ಗೈಸ್ ಒಂದೇ ಮಸಾಲೆ ತಗೊಂಬಂದೆ.
ಇಲ್ಲಂದಿದ್ರೆ ನನಗೂ ನಮ್ಮ ಅವ್ವಂಗೂ ನಮ್ಮ ಅಪ್ಪಂಗೂ 3 ಸೀಟ್ಗೂ ತಗೊಬರೋನು. ಅದ್ರ ಅಮೌಂಟ್ ಜಾಸ್ತಿ ಇರಲಿಲ್ಲ, ಕೆಲಸದಲ್ಲಿ ದುಡ್ಡು ಇಸ್ಕೊಂಡಿಲ್ಲ, ಬಂದ್ಬಿಟ್ಟೆ. ನೆಕ್ಸ್ಟ್ ಟೈಮು ಏನಾದ್ರು ತರುವಾಗ ಎಲ್ಲರಿಗೂ ತಗೊಬಂದ್ರೆ ಆಯ್ತು ಗೈಸ್. ಇವಾಗ ನನ್ನ ತಂಗಿಗೆ ತಿನ್ಸೋದ ಪಾನಿ ಬಿಡ್ಸ್ಕೊಂಬಂದಿದ್ದೀನಿ, ಅವಳು ಗಂಟ್ಲು ನೋವು ಅಂತಿಲ್ವಲ್ವ, ಅದಕ್ಕೆ ಒಳ್ಳೆಯದು ಅಂತ ಅದನ್ನು ಕುಡಿಸ್ಬೇಕು. ನಮ್ಮ ಅಪ್ಪನೂ ಬಟ್ಟೆ ಬಿಡಿಸ್ತೈತೆ ನನ್ನ ತಂಗಿ ಜೊತೆ. ನಮ್ಮ ಅಪ್ಪ ಸಣ್ಣ ಪುಟ್ಟ ಮಸಾಲ ತಿನ್ಸೋಕ್ಕೆ ಸ್ಪೂನೇ ಕೊಟ್ಟಿಲ್ಲ ಹುಡುಗ, ಪಾಪ ಮರ್ತ್ಕೊಬಿಟ್ಟವನೇ ಗೈಸ್. ಪುರಿಗಳು ಮಾತ್ರ ಜಾಸ್ತಿ ಅವನೇ ಗೈಸ್. ಮತ್ತು ನಾನು ಬೆಳಗ್ಗೆ ಜ್ಞಾಪನ ಮಾಡಿಕೊಂಡಿದ್ದೆ, ನನ್ನ ತಂಗಿ ಗಂಟ್ಲು ನೋವು ಅಂತಿಲ್ಲಲ್ಲ, ನನಗೂ ಏನಾರು ಗಂಟ್ಲು ನೋವು ಬಂದರೆ ನಾನು ಅಷ್ಟೇ ಗೈಸ್ ಹೋಗ್ಬಿಟ್ಟು ಮಸಾಲ ತಿಂದ್ಬಿಟ್ಟು ಪಾನಿ ಕುಡಿತೀನಿ. ಆಗ ಒಂದು ಸ್ವಲ್ಪ ನನಗೆ ಪಾನಿ ಕುಡಿದಾಗ ಗಂಟ್ಲು ನೋವು ಕಮ್ಮಿ, ಏನೋ ಸಮಾಧಾನ ಆಯ್ತದೆ ಗೈಸ್. ಪಾನಿಲಿ ಸ್ವಲ್ಪ ಪುದೀನ ಸೊಪ್ಪು ಏನೇನೋ ಹಾಕಿ ಮಾಡ್ತಾರಲ್ಲ, ಅದಕ್ಕೆ ಅದು ಗಂಟ್ಲು ನೋವಿಗೆ ಒಳ್ಳೆಯದು ಗೈಸ್. ಅದಕ್ಕೆ ಇವಳಿಗೂ ಮಸಾಲ ತಿನ್ನಿಸ್ಬಿಟ್ಟು ಪಾನಿ ಕುಡಿಸೋದು ಅಂತ ಮಸಾಲ ತಗೊಂಬಂದಿದ್ದು. ಮಸಾಲೆ ತಿಂದರೆ ಆಮೇಲೆ ಸ್ವಲ್ಪ ದಪ್ಪ ಆಯ್ತಾರೆ ಅಂತ ನನಗೆ ಯಾರು ಅವಾಗ ಹೇಳಿದ್ರು ಚಿಕ್ಕ ವಯಸ್ಸಲ್ಲಿ. ಅದು ಯಾವಾಗಲೂ ಜ್ಞಾಪನ ಬರ್ತದೆ, ಮಸಾಲ ತಿಂದರೆ ದಪ್ಪ ಆಯ್ತಾರೆ ಅಂತ ಗೈಸ್. ಇನ್ನೊಂದು ಪ್ಲೇಟ್ ತಗೊಂಡು ಇದರಲ್ಲೇ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ನಮ್ಮ ಅಪ್ಪಂಗೆ ಒಂದು ಸ್ವಲ್ಪ, ನಮ್ಮ ಅಪ್ಪ ಅವರು ಒಂದು ಸ್ವಲ್ಪ ತಿನ್ನಲಿ ಅದಕ್ಕೆ ಗೈಸ್. ಇನ್ನೊಂದು ಪ್ಲೇಟ್ಗೂ ಒಂದು ಸ್ವಲ್ಪ ಹಾಕ್ಬಿಟ್ಬಿಡ್ತೀನಿ ನಮ್ಮ ಅಪ್ಪಂಗೆ. ನೆಕ್ಸ್ಟ್ ಟೈಮ್ ಬೇಕಾದ್ರೆ 3 ಮಸಾಲೆ ಇಲ್ದವ್ರು 4 ಮಸಾಲೆ ತರ್ತೀನಿ ಕಾಸು ಇಸ್ಕೊಂಡು. ಈಗ ಸದ್ಯಕ್ಕೆ ನನ್ನ ತಂಗಿಗೆ ತಿನ್ನಿಸ್ಬಿಡ್ತೀನಿ ಗೈಸ್. ನಮ್ಮ ಅಪ್ಪಂಗೆ ಇದ್ರಲ್ಲಿ ಹಾಕ್ಕೊಟ್ಟಿದ್ದೀನಿ ಚಿಕ್ಕ ಬಟ್ಲಲ್ಲಿ, ನನ್ನ ತಂಗಿಗೆ ಇದ್ರಲ್ಲಿ ಹಾಕೊಂಡಿದ್ದೀನಿ ಇನ್ನೊಂದು ಬಟ್ಲಲ್ಲಿ, ದೊಡ್ಡ ಬಟ್ಲಲ್ಲಿ. ಈಗ ತಿನ್ನಿಸ್ಕೊಟ್ಬಿಡ್ತೀನಿ ಗೈಸ್ ಬೆಸ್ಬಿಟ್ಟು. ಬಟ್ಟೆ ಎಲ್ಲನೂ ಮಡ್ಸೋಕಾಯ್ತು ಗೈಸ್. ಇವಾಗ ಅವಳು ಎಲ್ಲ ಬಟ್ಟೆ ಎಲ್ಲ ಮಡ್ಸಾಕ್ಬಿಟ್ಟು ಕೂತ್ಕೊಂಡು ನಮ್ಮ ಅಪ್ಪ ನಮ್ಮ ಅಪ್ಪನ ಶರ್ಟ್ನ ಮಡ್ಸಾಕತ್ತೈತೆ. ನಮ್ಮ ಅಪ್ಪಂಗೆ ಮಸಾಲ ಹಾಕಿ ಅದು ಮಡಗಿದ್ದೀನಿ, ಸ್ವಲ್ಪ ಚೆಲ್ಬಿಟ್ಟಿದ್ದೀನಿ, ಮಸಾಲಾನ ಕ್ಲೀನ್ ಮಾಡ್ಕೋಬೇಕು ಗೈಸ್. ಇವಾಗ ಇಷ್ಟನ್ನು ತಿನ್ನಿಸ್ಕೊಟ್ಬಿಟ್ಟು ಮತ್ತೆ ಬಾಕಿ ಕೆಲಸ ನೋಡ್ತೀನಿ ಗೈಸ್. ಏನೋ ಗೈಸ್ ಏನು ಹೇಳ್ತಾವಳೆ, ಕೈಗೆ ಮಸಾಲ ಆಗ್ಬಿಟ್ಟೈತೆ ಗೈಸ್, ಅದನ್ನು ಹೇಳ್ತಿರೋದವಳು. ಕಷ್ಟ ನನ್ನೊಡನೆ ಮಣ್ಣಾಗಲಿ. ಮತ್ತೆ ಗೈಸ್ ನಮ್ಮ ತಾಯಿ ಅಂಗಡಿ ಹತ್ರ ಐತೆ. ಇವಾಗ ನಮ್ಮ ಅಪ್ಪ ಮಸಾಲ ತಿನ್ಕೊಂಡು ನಮ್ಮ ತಂದೆನೂ ಅಂಗಡಿ ಹತ್ರನೇ ಹೋಯ್ತಾರೆ. ಎಲ್ಲ ವ್ಯಾಪಾರ ಎಲ್ಲ ಮಾಡಿಬಿಟ್ಟು ಒಂದು 9 ಗಂಟೆಗೆ ಬರ್ತಾರೆ ಗೈಸ್ ಮನೆಗೆ. ಗೈಸ್ ಮಸಾಲ ಇದು ಲಾಸ್ಟ್ನೇ ತುರ್ತು ಗೈಸ್. ಎಲ್ಲ ತಿನ್ಸಾಯ್ತು, ಎಲ್ಲನೂ ಪೂರ್ತಿ ತಿನ್ಸಾಯ್ತು ಗೈಸ್ ಮಸಾಲಾನ. ಮತ್ತು ಪಾನಿನ ಬಟ್ಲಲ್ಲಿ ಹಾಕ್ಬಿಟ್ಟು ಚಮಚಲ್ಲಿ ಕುಡಿಸಲ್ಲ, ಚಮಚಲ್ಲಾದರೆ ಟೈಮ್ ಆಗಿಬಿಡ್ತದೆ, ಬಟ್ಲಲ್ಲಿ ಕೊಟ್ಬಿಡೋದು. ಮತ್ತು ಗೈಸ್ ಪಾನಿನ ಇದೇ ಬಟ್ಲಿಗೆ ಬಿಟ್ಕೊಂಡಿದ್ದೀನಿ, ಇದರಲ್ಲೇ ಕುಡಿಸ್ತೀನಿ. ಬೇಡ ಅಂತವಳೆ ಏಕ ಖಾರ ಅಂತ ಏನೋ ಗೈಸ್, ಖಾರ ಇದ್ದರೆ ಸರಿ. ನಡ್ಗಿಸ್ತಾಳೆ ಗೈಸ್ ಕೈ, ಅವಳು ಸಿಕ್ಕಾಬಟ್ಟೆ ವೀಕ್ ಗೈಸ್ ನೋಡಿ, ಖಾರ ಆದ ಗೈಸ್ ಸ್ವಲ್ಪ, ಅದಕ್ಕೆ ನಡ್ಗಿಸ್ತಾಳೆ ಗೈಸ್ ಹೆವಿ, ಕೈ ನಡುಗ್ತವೆ ಅವಳಿಗೆ. ಅವಳು ಇದಿಲ್ಲ ಗೈಸ್, ಅವಳಿಗೆ ಸ್ಟ್ರೆಂತ್ ಇಲ್ಲ ಗೈಸ್. ಅವಳು ಕುಡಿಯಲ್ಲ ಗೈಸ್ ನಿಜವಲ್ವೇ, ನಂಗೆ ಗೊತ್ತು. ಅವಳು ಕೈ ಕೊಟ್ರೆ ಅವಳು ಕುಡಿಯಲ್ಲ ಗೈಸ್, ನಾವೇ ಕುಡಿಸಿದ್ರೆ ಅವಳು ಕುಡಿಯೋದು. ಖಾರ ಐತೆ ಸ್ವಲ್ಪ ಪಾನಿ, ಅದಕ್ಕೆ ಇದು ಮಾಡ್ತಾವಳೆ ಗೈಸ್. ಖಾರ ಇದ್ರೇ ಗಂಟ್ಲು ನೋವು ಹೋಗೋದು. ಹೇ ಕುಡಿ ಗೈಸ್, ಪಾನಿನ ನಿಧಾನ ಕುಡಿಸ್ಬೇಕು, ಚಮಚಲ್ಲೇ ಕುಡಿಸ್ತೀನಿ. ಆ ಥರ ಬೇಡ, ಚೆಲ್ಲೋಯ್ತಾ ಇದೆ, ಚಮಚಲ್ಲೇ ಕುಡಿಸ್ತೀನಿ ಗೈಸ್. ಚಮಚಲ್ಲಿ ಕುಡಿಸೋ ಸಿಕ್ಕಾಬಟ್ಟೆ ಕಷ್ಟ, ನನ್ನ ಕೈಯೇ ನಡುಗ್ತದ ಗೈಸ್. ಬೇಡ ಅಂತವಳೆ ಗೈಸ್, ಖಾರ ಐತೆ ಅಂದ್ಬಿಟ್ಟು ಬೇಡ ಅಂತವಳೆ. ಆದ್ರೆ ಬಿಡಲ್ಲ ಗೈಸ್, ಖಾರ ಇದ್ದರೆ ಅದು ಗಂಟ್ಲು ನೋವು ಕಮ್ಮಿ ಆಯ್ತದೆ, ಅದಕ್ಕೆ ಗೈಸ್ ಖಾರ ಇದು ಮಾಡ್ತಾವಳೆ ಗೈಸ್. ಕುಡಿಸ್ತೀನಿ, ಅವ್ಳು ಕುಡಿಯೋ ಗಂಟನು ಬಿಡೋಲ್ಲ ಗೈಸ್. ಕುಡಿ ತಗೋ, ಕುಡಿ ಒಳ್ಳೇದು ಅದು ಗೈಸ್. ಖಾರ ಇರೋದಕ್ಕೆ ಇದು ಮಾಡ್ತಾವಳೆ, ಅಷ್ಟೇನು ಖಾರ ಇಲ್ಲ ಗೈಸ್,
ಅವಳು ಅಂದರೆ ನಮ್ಮ ಬಾಯಿಗೆ ಸ್ವಲ್ಪ ಖಾರ ಅನಿಸ್ತೈತೆ, ಅವಳ ಬಾಯಿಗೆ ಸಿಕ್ಕಾಪಟ್ಟೆ ಖಾರ ಆಯ್ತೈತೆ. ಕಣ್ಣಲ್ಲಿ ನೀರು ಬೇರೆ ಬರ್ತೈತೆ. ವಚರಿ ನನ್ನ ತಂಗಿಗೆ ಪಾನಿ ಕುಡಿತಿರೋದಕ್ಕೆ ಕುಡಿಯೋಲ್ಲ ಕಷ್ಟ. ಅವಳು ಯಾಕೋ ಕುಡಿಯೋದು ಡೌಟು, ಆದರೂ ಬಿಡೋಲ್ಲ. ಕುಡಿಸ್ತೀನಿ, ಅವ್ಳು ಕುಡಿಯೋ ಗಂಟನೂ ಬಿಡೋಲ್ಲ ಗೈಸ್. ನಾನು ತಳ್ತಾಳ ಗೈಸ್. ವಾಮೆಂಟ್ ಬತ್ತ ಅಂತ ಅವಳ ಗೈಸ್. ತಗೋ ಗೈಸ್, ನಂಗೆ ನೇಗ ಬರ್ತೈತೆ ಅವಳು ಆಡೋದು ನೋಡ್ರಿ. ಸುದ್ದಾಡ್ಸ್ಕೊತ ಅವಳ ಗೈಸ್. ಇಲ್ಲಿ ಒಂದೇ ಸಾರಿ ಎತ್ತು ಕುಡಿದು ಒಂದೇ ಸಾರಿ. ಕುಡಿದು ಖಾರ ಆಗ್ಬಿಡೋದ ಗೈಸ್. ಗಂಟ್ಲ ನೋವು ಪಾನಿ ಒಳ್ಳೇದು ಅಂತ ಕೊಡ್ತಾ ಇರೋದು ಅಷ್ಟೇ ಗೈಸ್, ಇನ್ನೇನು ಇಲ್ಲ ಗೈಸ್. ಇವಳಿಗೆ ಒಂದೇ ಸಾರಿ ಕುಡಿದ್ಬಿಡು ಅಂತ ಹೇಳ್ತಿದ್ದೀನಿ. ಅವಳು ಕುಡಿದ್ಬಿಟ್ಟು ಮಡಗ್ತಾಳೆ. ಕುಡಿದ್ಬಿಟ್ಟು ಮಡಗಿದ್ರೆ ಅದು ಖಾರ ಗೈಸ್. ಸ್ವಲ್ಪ ಕುಡಿತಾಳೆ, ಸ್ವಲ್ಪ ಮಡಗ್ತಾವಳೆ ಗೈಸ್. ಏನಾರು ಈ ಜಾಗದಲ್ಲಿ ನಾನು ಇಲ್ದೋಗಿದ್ರೆ ಅವಳು ಮಸಾಲ ತಿಂತಾನೂ ಇರಲಿಲ್ಲ. ಆಮೇಲೆ ಪಾನಿ ಅಂತ ಅವಳು ಕವರ್ನೇ ಓಪನ್ ಮಾಡ್ತಿರ್ಲಿಲ್ಲ ಅಂತಂದ್ರೆ ಮೋಸ್ಟ್ಲಿ ಖಾರ ಇರೋದಕ್ಕೆ. ಕುಡಿದ್ಬಿಟ್ಟು ಮಡಗ್ತಾಳ ಗೈಸ್. ಒಂದೇ ಸಾರಿ ಕುಡಿದ್ಬಿಟ್ರೆ ಆಯ್ತು, ಖಾರ ಅವಾಗ ಬರಲ್ಲ ಬಾಯಿಗೆ ಗೈಸ್. ಅವಳು ಇಷ್ಟು ಕುಡ್ದು ಇನ್ನೂ ಇಷ್ಟು ಬಿಟ್ಬಿಟ್ಲು ಗೈಸ್. ಬರೆಯೋಕ್ಕಾಯ್ತಲ್ಲ ಅವಳ ಕೈಲಿ. ನಮ್ಮಪ್ಪ ಏನು ಹೇಳ್ತೈತೆ, ಪೇಟಿಎಮ್ ಚಾರ್ಜ್ ಹಾಕಕ್ಕೆ ಬಂದೈತೆ ಗೈಸ್. ಪೇಟಿಎಮ್ ಬಾಕ್ಸ್ದು ಏನು ಗೈಸ್. ವಿನಯ್ ನನ್ನ ಜೈಪುರ್ ಕರ್ಕೊಯ್ತಾವನೆ. ವಿನಯ್ ಮತ್ತೆ ಯಶವಂತು ಏನಾರ ತಿನ್ಕೊಬರೋಣ ಬಾಬೈ ಅಂತ ಕರ್ಕೊಯ್ತವ್ರೆ ಗೈಸ್. ಏನ್ ಕೊಡ್ತಾರ ಅಂತ ವಿನಯ್ ಸ್ಪಾನ್ಸರ್. ವಿನಯ್ನಾ ಸ್ಪಾನ್ಸರ್ ಇಲ್ಲ. ಇದೇನಲ್ಲ, ಅವನ್ ನೋಡ್ರೆ ಇವನಿಗೆ ಹೇಳ್ತಾ ಇದ್ದಾನೆ, ಇವನು ನೋಡ್ರೆ ಅವನಿಗೆ ಹೇಳ್ತಾ ಇದ್ದಾನೆ. ಬೈ ಬಡವ್ರ ಬಿಡವಿ. ಆಮೇಲೆ ಕರ್ಕೋಗಿ ಪಾಡ್ ಮಾಡ್ಬಿಟ್ರಿ ಕಣಪ್ಪ. ಆಮೇಲೆ ಬಿಟ್ಟಾಗಿರೋ ಹುಡುಗಿ ಬಂದು ಮೆಟಲ್ ಹೊಡ್ಕೊಂಡು ಬೆಳಿಬೇಕು ಅಂತೀವಿ. ರೇಂಜಿಗೆ ಬೆಳಿಬೇಕು, ಆ ರೇಂಜಿಗೆ ಬೆಳಿಬೇಕು. ಏನೋ 2 ಮಿಲಿಯನ್ ಹತ್ತು ಬೈ. ಯಾವುದು ಮುಂದೆ ವಿಡಿಯೋ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ನೋಡಿನಿ ಗೊತ್ತು. ಮಾಡೋಲ್ಲ ಇರಬೇಕು ಅನ್ನೊಂದು. ನಮ್ಮ ವಿನಯ್ದು ಒಂದು 2 ಮಿಲಿಯನ್ ಹೋಗೈತೆ ಒಂದು ವಿಡಿಯೋ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್ ನೋಡಿ. 2 ಮಿಲಿಯನ್ ಓಡಿಸೋಣ ನೋಡ್ರಿ. ಮತ್ತೆ ಜೈಪುರ್ ಕರ್ಕೊಯ್ತವ್ರೆ ಗೈಸ್. ನನಗೂ ಏನು ತಿನ್ನಕ್ಕೆ ಕಾಸಿಲ್ಲ ಅಂತ ಸುಮ್ಮನೆ ಅಂಕತ್ತಿದೆ. ಇವರಿಬ್ರು ಬಂದ್ರು ಸದ್ಯಕ್ಕೆ ಕೊಡಿಸ್ತೀನಿ ಅಂತ. ಜಿನಳಿ ಇವತ್ತು ನಮ್ಮ ದೇವರು. ನಿಮ್ ಕಾಸೆಲ್ಲ ಬಿಲ್ ಪೆಟ್ರೋಲ್ ಅಂತ ಕಾಸು ಇಲ್ದಾನೆ ನನ್ನ ಪರಿಸ್ಥಿತಿ ಈಗ ಗೊತ್ತಿಲ್ಲ ಅಷ್ಟೇ. ಪೆಟ್ರೋಲ್ ಕಾಸಿಲ್ಲ. ನಿಮ್ಮ ಅಪ್ಪ ಒಳ್ಳೆ ಕೋಟಿಗಳು ತಗೊಂಬರ್ತೀನಿ. ಆಮೇಲೆ ಕರ್ಕೋಗಿ ಪಾಳು ಮಾಡ್ಬಿಡಿ. ಇನ್ನೇ ಜಿನಳಿನೇ ಕೊಡ್ಸ್ಕೊಂಡಿರೋದು ಹೇಳ್ತೀನಿ. ಜೈಪುರ್ಗೆ ಬಂದು ಗೋಬಿ ಕೊಡಿಸ್ತಾವ್ರೆ. ಇಬ್ಬರು ಪರದಾಡ್ಬಿಟ್ಟು ಈಗ 70 ರೂಪಾಯಿಗೆ. ಇಲ್ಲಿ ಅವಂತ 10 ರೂಪಾಯಿಸ್ಗಳು ನೀ ಕೊಡಿಸು ನಾ ಕೊಡಿಸು ನೀ ಕೊಡಿಸು ಅಂತಂದು ಈಸ್ಕೊಂಡು ತಿಂತಿರೋದು ಗೈಸ್. ಚೆನ್ನಾಗಿದೆ ಬೈ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಗೋಬಿ ಚೆನ್ನಾಗಿರುತ್ತೆ ಗೈಸ್. ನಮ್ಮವ್ವ ಯಾವ ಥರ ಕೂತ್ಕೊ ಊಟ ಮಾಡ್ತಾಯಿದ್ದೆ ನೋಡಿ. ಈ ಥರ ನಮ್ಮವ್ವ ಈ ಥರ ಕಲ್ತಿರೋದಕ್ಕೆ ನನ್ನ ತಂಗಿನೂ ನೆಟ್ಟಗೆ ಚಟಮಟಿ ಕಾಲು ಹಾಕೊಂಡು ಊಟ ಮಾಡಲ್ಲ ಗೈಸ್. ಯಾವ ಅಂಗಸಂಟ ಬಂದಿದ್ದವ ನಿಂಗೂ ಈ ಥರ ಊಟ ಮಾಡ್ತಿದ್ದಲ್ಲ? ಹುಷಾರಿಲ್ಲ ಅಂದ್ಬಿಟ್ಟು ಈ ಥರ ಊಟ ಮಾಡ್ತಿರೋದಂತ ಗೈಸ್. ನಮ್ಮಪ್ಪ ಊಟ ಮಾಡ್ತೈತೆ, ಅದಕ್ಕೆ ಇವಳು ಪಲ್ಲವಿ ಊಟ ಮಾಡಿದ್ಲಾ? ಹಾಂ, ಇಲ್ಲಿ ನೋಡಿ ಗೈಸ್, ನಮ್ಮವ್ವ ಯಾವ ಸ್ಟೈಲಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೆ. ಹುಷಾರಿಲ್ಲ ಅಂದ್ಬಿಟ್ಟು ಈ ಥರ ಊಟ ಮಾಡ್ತಿರೋದಂತೆ. ಒತ್ತರಿಂದ ಯಾಕಂತ ಮನಿ ಕಂದೆ ಊಟ ಮಾಡವ ಚೆನ್ನಾಗಿರುತ್ತಾ? ಅನ್ನ ಇದ್ದಿಲ್ವ ನೋಡು. ಯಾಕ ಅನ್ನ ಇಲ್ವಾ? ಅನ್ನ ಇಲ್ವಾ? ಅದೇನು ನೋಡು, ನೋಡ್ಬೇಕು ಗೈಸ್. ಇವಾಗ ಅನ್ನ ನನಗಿದ್ದ ಇಲ್ವಾ ಅಂತ ನೋಡ್ಬಿಟ್ಟು. ಅಯ್ಯೋ ತುಂಬದ ಗೈಸ್, ಅನ್ನ ತುಂಬ ಐತೆ. ನಮ್ಮಪ್ಪ ಊಟ ಮಾಡ್ತಾಯಿದ್ದೆ. ಡ್ಯಾಡಿ ಸೋಮ್ ಅಂಕಂದು. ನನ್ನ ತಂಗಿ ಮನೆಗಳು ಊಟ ಮಾಡಲವ ಅವಳು. ಏನೋ ಕಾಣಿ ನೋಡಿ ಗೈಸ್, ಈ ಥರ ಊಟ ಮಾಡಲ್ಲ ಅವಳು ಅಂತ ಕೇಳಿದ್ರೆ ಏನೋ ಕಾಣಿ. ಊಟ ಮಾಡಿದ್ರೆ ಮಾಡಲಿ, ಮಾಡಿದವ್ರಿಲ್ಲ. ಅಯ್ಯೋ, ನಾವೇ ಊಟ ಮಾಡಿಸ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ಗೈಸ್.
ಕೇಳ್ತೀನಿ ಊಟ ಮಾಡ್ಲ ಏನು ಅಂತ. ಮೋಸ್ಟ್ಲಿ ಮನೆ ಕಳದೆ ಅವ್ಳ ಕೆಲಸ. ಊಟ ಆಯ್ತಾ? ಹಾಂ ಜೀನಿ ಹಿಂಗಂದ್ರೆ ಏನ? ಹಾಂ ಇದ್ರೊಳಗೆ ಊಟ ಮಾಡವು. ಏನು ಸಾರು ಮಾಡಿದ್ದೇವಾ? ತಿಳಿ ಸಾಂಬಾರು ಗೈಸ್. ನಮ್ಮ ಅವ್ವ ತಿಳಿ ಸಾಂಬಾರು ಮಾಡೈತೆ. ಅದನ್ನ ಹಾಕೋ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಗೈಸ್. ನಮ್ಮ ತಾಯಿಗೆ ಇನ್ನೊಂದು ಸ್ವಲ್ಪ ಅನ್ನ ಕೊಡ್ಬೇಕಂತ. ನಮ್ಮವ್ವ ಎದ್ದೇ ಬರಲ್ಲ ಗೈಸ್, ಕೂತ್ಕೊಬಿಟ್ರೆ ನೋಡಿ ಮನಿಕ ಬಿಟ್ಟು ಮನ್ಲಿಗ ಹಾಕೊಂಡು ಮನ್ಲಿಗ ಮೇಲೆ ಊಟ ಮಾಡ್ತಿರೋದು ನಮ್ಮವ್ವ. ಮನಿಕಂಬಿಟ್ಟು ಮನ್ಗಿದ್ದು ಆಮೇಲೆ ಎದ್ದು ಊಟ ಮಾಡ್ತಿರೋದು. ಇವಾಗ ಕರಿ ನಾಯಿ ಹೇಳಿದ್ಮೇಲೆ ಊಟ ಮಾಡಿದಾಳೆ ಅವಳು ಏನಂತ ಅಂತ. ಇವಾಗ ಕರಿ ನಾನು ತಿನ್ಸ್ಕೊಡ್ತೀನಿ ಬಾ ಅಂದ್ಬಿಟ್ಟು. ಎಸ್ ನೋಡಿ ಇಷ್ಟೊತ್ತು ಗಂಟ ಕೇಳಿಲ್ಲ ಊಟ ಮಾಡ್ದೆ ಏನು ಎತ್ತ ಅಂತ. ಇವಾಗ ಊಟ ಮಾಡ್ದೆ ಏನು ಅಂತ ಕೇಳ್ಬಿಟ್ಟು ಈಗ ಇದು ಮಾಡಿಸ್ತಾ ಇರೋದು ಗೈಸ್. ಸಾರು ಸಾಂಬಾರು ಹಾಕ್ಕೊಡ್ಬೇಕು ಅವ್ರಿಗೆ ಊಟಕ್ಕೆ. ಇದು ತಿಳಿ ಸಾಂಬಾರು. ಇದು ಸಾಸಿವೆ ಕಾಳು ಸಿಕ್ಕಿಲ್ಲ. ಸಾಸಿವೆ ಕಾಳು ಸಿಗ್ನಿಲ್ವಾ? ಯಾರು ಎಲ್ಲಿ ಮಡಗ್ದರು? ನೀನೇ ತಾನೇ ಮಡಗೋದು? ಬಿಡು ಸಾಕು ಇದಕ್ಕೆ. ಹಾಂ ಸಾಕು ಹಂಗಲ್ಲಕ್ಕ ನೀನೇ ತಾನೇ ಸಾಸಿವೆ ಕಾಳು ಎತ್ತು ಮಡಿಕೊಳ್ಳೋದು? ಯಾರು 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 ಎಲ್ಲಿಗೆ ಎತ್ತು ಮಡಗ್ದಾರವ? ಗೈಸ್ ನಮ್ಮ ಅವ್ವ ಮಾಡಿರೋ ತಿಳಿ ಸಾಂಬಾರನ್ನ ನಾನು ಹಾಕ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಗೈಸ್. ನಮ್ಮ ಅಪ್ಪಂದು ಊಟ ಆಯಿತು ಡ್ಯಾಡಿದು ಗೈಸ್. ಇವಾಗ ನನ್ನ ತಂಗಿಗೆ ಊಟ ಮಾಡಿಸ್ತೈತೆ ನಮ್ಮವ್ವ. ಏನ ಗೈಸ್ ನೋಡಿ, ನಾ ಎದಳ್ಸೋದ ಮೇಲೆ ಎದ್ದು ಊಟ ಮಾಡ್ತಾ ಇರೋದು. ಎದಳ್ಸೋಕ್ಕಿಂತ ಮುಂಚೆ ಅದೇನು ಕೇಳಿದ್ರೆ ಗಂಟೆ ನೋವು ಅಂತಿಲ್ಲ ನನ್ನ ತಂಗಿ. ಒಂಥರ ವಿಚಿತ್ರ ಪ್ರಾಣಿಗಳು ಅನ್ಸುತ್ತೆ ಗೈಸ್. ಗಟ್ಲು ನೋವು ಅಂದ್ಬಿಟ್ಟು ಊಟ ಮಾಡ್ತಾವಳು. ಊಟ ಮಾಡಲಿ ನಾನು ಮಾಡಬಾರ್ದು ಅಂತಲ್ಲ, ಆದರೆ ಮನಗಿದ್ದ ಎದಳ್ಸ ಕೇಳೋ ಗಂಟನೂ ಮನಗಿದ್ಲು. ಇವಾಗ ಎದ್ದು ಊಟ ಮಾಡ್ತಾ ಇರೋದು. ನಮ್ಮವನು ಕೇಳಿಲ್ಲ ಊಟ ಮಾಡ್ದು ಏನು ಎತ್ತ ಅಂತ. ನಾ ಕೇಳಿದ್ಮೇಲೆ ಎದಳ್ಸಿದ್ಮೇಲೆ ಕರೆದ್ಬಿಟ್ಟು ಊಟ ಮಾಡ್ದು ಏನು ಅಂದ್ಬಿಟ್ಟು ಕರೆದ್ಬಿಟ್ಟು ಹೋಗಿ ಊಟ ಉಣಿಸ್ತಿರೋದು ಗೈಸ್. ನೋಡಿ ತಟ್ಟಲ್ಲಿ ಎಷ್ಟು ದಪ್ಪ ಕೂದಲು ಸಿಕ್ಕೈತೆ. ಇಷ್ಟು ದಪ್ಪ ಕೂದಲು ಸಿಕ್ಬಿಟ್ಟು ನಮ್ಮವ್ನು ಕೇಳಿದ್ರೆ ಕೂದಲು ತಟ್ಟಲ್ಲಿ ಇಪ್ಪಟ್ಟಿ ಕೂದಲು ಅಂದರೆ ಅನ್ನ ಸಿಕ್ಕುದಂತೆ ಎಲ್ಲರೂ ಹೋದ್ರೆ. ಅನ್ನ ಸಿಕ್ಕದ್ದಾ? ಸಿಕ್ಬೇಕ ಕೂದಲು? ಒಳಕ್ಕೆ ಹೋಗ್ಬಿಟ್ಟು ಕಳ್ಳಿಗೆ ಸುತ್ಕ ಸತ್ತೋಗ್ಬಿಟ್ರೆ ಅವಾಗ ಎಲ್ಲಿ ಸಿಕ್ಕದ್ದು ಅನ್ನ? ಹಾಂ ಮತ್ತು ಗೈಸ್ ಇವತ್ತೊಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಈಗ ನಾನು ಮನ್ಲಿಗೆ ಹಾಸ್ಕೊಂಡು ಮನೆ ಕತ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್ ಬಾಯ್ ಟಾಟಾ.